ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಶೀರ್ಷಿಕೆ ಇವತ್ತಿನ ಸ್ಟೋರಿಯಲ್ಲಿ ಮಡಕೆ ಮತ್ತು ನೀರಿನ ಹನಿ. ಒಂದು ಹಳ್ಳಿಯಲ್ಲಿ ಒಬ್ಬ ಬಡ ರೈತನಿದ್ದ. ಅವನು ಪ್ರತಿದಿನ ನದಿಯಿಂದ 2 ದೊಡ್ಡ ಮಡಕೆಗಳಲ್ಲಿ ನೀರು ತುಂಬಿಸಿ ಮನೆಗೆ ತರುತ್ತಿದ್ದ. ಅದರಲ್ಲಿ ಒಂದು ಮಡಕೆ ತುಂಬ ಚೆನ್ನಾಗಿತ್ತು, ಆದರೆ ಇನ್ನೊಂದು ಮಡಕೆಯಲ್ಲಿ ಸಣ್ಣ ಬಿರುಕಿತ್ತು, ಅಂದರೆ ಒಡೆದಿತ್ತು. ನದಿಯಿಂದ ಮನೆಗೆ ತಲುಪುವಷ್ಟರಲ್ಲಿ ಬಿರುಕಿದ್ದ ಮಡಕೆಯಲ್ಲಿ ಅರ್ಧದಷ್ಟು ನೀರು ಹರಿದು ಹೋಗುತ್ತಿತ್ತು. ಚೆನ್ನಾಗಿದ್ದ ಮಡಕೆಗೆ ತನ್ನ ಬಗ್ಗೆ ತುಂಬ ಹೆಮ್ಮೆ ಇತ್ತು, ಆದರೆ ಬಿರುಕಿದ್ದ ಮಡಕೆಗೆ ತಾನು ಯಜಮಾನನಿಗೆ ಪೂರ್ತಿ ನೀರು ಕೊಡಲು ಆಗುತ್ತಿಲ್ಲವಲ್ಲ ಎಂದು ತುಂಬ ಬೇಸರವಿತ್ತು. ಒಂದು ದಿನ ಬಿರುಕಿದ್ದ ಮಡಕೆ ಬೇಸರದಿಂದ ರೈತನಿಗೆ ಹೇಳಿತು, "ನನ್ನನ್ನು ಕ್ಷಮಿಸು ಯಜಮಾನನೇ, ನನ್ನಲ್ಲಿರುವ ಬಿರುಕಿನಿಂದಾಗಿ ನಿಮಗೆ ಸೌದೆಯಷ್ಟು ನೀರು ಸಿಗುತ್ತಿದೆ. ನನ್ನಿಂದ ನಿಮ್ಮ ಶ್ರಮ ವ್ಯರ್ಥವಾಗುತ್ತಿದೆ." ಅದಕ್ಕೆ ಆ ರೈತ ಮುಗುಳ್ನಕ್ಕು ಹೀಗೆ ಹೇಳಿದ, "ಇವತ್ತು ನಾವು ಮನೆಗೆ ಹೋಗುವಾಗ ದಾರಿಯ ಪಕ್ಕದಲ್ಲಿರುವ ಹೂವುಗಳನ್ನು ಗಮನಿಸು." ದಾರಿಯಲ್ಲಿ ಹೋಗುವಾಗ ಆ ಮಡಕೆ ಗಮನಿಸಿತು, ಆದರೆ ಕಡೆಯ ದಾರಿಯ ಪಕ್ಕದಲ್ಲಿ ಅದ್ಭುತವಾದ ಬಣ್ಣ ಬಣ್ಣದ ಹೂವುಗಳು ಅರಳಿದ್ದವು. ರೈತ ಹೇಳಿದ, "ನನಗೆ ನೀನು ಬಿರುಕಿನ ಬಗ್ಗೆ ಮೊದಲೇ ಗೊತ್ತಿತ್ತು. ಅದಕ್ಕಾಗಿಯೇ ನಾನು ನಿನ್ನ ಕಡೆಯ ದಾರಿಯಲ್ಲಿ ಹೂವಿನ ಬೀಜಗಳನ್ನು ಚೆಲ್ಲಿದೆ. ನೀನು ಪ್ರತಿದಿನ ಮನೆಗೆ ಬರುವಾಗ ಆ ಬೀಜಗಳಿಗೆ ನೀರು ಉಣಿಸುತ್ತಾ ಬಂದೆ. ಆದರೆ ಇವತ್ತು ಈ ಸುಂದರವಾದ ಹೂವುಗಳು ಅರಳಿವೆ. ನಿನ್ನಲ್ಲಿ ಆ ಬಿರುಕು ಇಲ್ಲದೆ ಹೋಗಿದ್ದರೆ ಈ ದಾರಿ ಇಷ್ಟೊಂದು ಸುಂದರವಾಗುತ್ತಿರಲಿಲ್ಲ." ಕಥೆಯ ನೀತಿ: ನಮ್ಮಲ್ಲಿರುವ ಕೀಳರಿಮೆ ಅಥವಾ ಕೊರತೆಗಳನ್ನೇ ನೆನೆದು ಬೇಸರ ಪಡಬೇಡಿ. ಪ್ರತಿಯೊಬ್ಬರಲ್ಲೂ ಒಂದು ವಿಶಿಷ್ಟತೆ ಇರುತ್ತದೆ. ನಮ್ಮ ದೌರ್ಬಲ್ಯಗಳನ್ನೇ ನಮ್ಮ ಶಕ್ತಿಯನ್ನಾಗಿ ಮಾಡಿಕೊಳ್ಳಬಹುದು. ಈ ಕಥೆ ನಿಮಗೆ ಇಷ್ಟ ಆಯಿತೇ? ನಿಮ್ಮ ಜೀವನದಲ್ಲೂ ಇಂತಹ ಅನುಭವ ಆಗಿದೆಯಾ? ಲೈಕ್ ಮತ್ತು ಶೇರ್ ಮಾಡಲು ಮರೆಯಬೇಡಿ. ಈ ಕಥೆ ನಿಮಗೆ ಇಷ್ಟವಾಯಿತೇ ಅಥವಾ ಬೇರೆ ರೀತಿಯ, ಉದಾಹರಣೆಗೆ ಹಾರರ್, ಕಾಮಿಡಿ ಅಥವಾ ಪ್ರೀತಿಯ ಕಥೆ ಬೇಕಿದ್ದಲ್ಲಿ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದ.